ಇನ್ನು ಇದೆಲ್ಲದರ ಜೊತೆಗೆ ನಟಿ ರುಕ್ಮಿಣಿ ಗ್ರೀನ್ ಕಲರ್ ಬಿಕಿನಿ ಫೋಟೋ ವೈರಲ್ ಆಗಿರೋದು. ಯಾರೋ ಬೇಕು ಅಂತಲೇ ದುರ್ಬಳಕೆ ಮಾಡಿಕೊಂಡು ನನ್ನ ವಿರುದ್ಧ ಈ ರೀತಿ ಮಾಡಿದ್ದಾರೆ ಅಂತ ರುಕ್ಮಿಣಿ ವಸಂತ್ ಕಿಡಿಕಾರಿದ್ದಾರೆ. ವಿಪರೀತವಾಗಿ ಹರಿದಾಡ್ತಾ ಇದೆ ಈ ಫೋಟೋ ನಕಲಿ ಅಂತ ರುಕ್ಮಿಣಿ ವಸಂತ್ ಹೇಳಿದ್ದಾರೆ. ಇದು ಬೇಜವಾಬ್ದಾರಿತನದ ಪರಮಾವಧಿ, ಇದನ್ನು ದಯವಿಟ್ಟು ಶೇರ್ ಮಾಡಬೇಡಿ ಅಂತ ಕೂಡ ಆಕೆ ಮನವಿ ಮಾಡಿದ್ದಾರೆ. ಇದು ಸಂಗತಿ. ಇವಾಗಂತೂ ಬಿಡಿ, ಒಬ್ಬರು ಫೋಟೋ ಸಿಕ್ಬಿಟ್ರೆ ಸಾಕು ಬೇಕಾದ್ದು ಮಾಡಿಬಿಡ್ತಾರೆ. ಸೊ ಅಂಥ ಇದು ಈ AI ಬಂದಮೇಲೆ ಅಷ್ಟೇ ಕತೆ. ಸೊ ಅಂಥದ್ರಲ್ಲಿ ಈ ಫೋಟೋ ಶೇರ್ ಮಾಡೋವಂಥವ್ರು ಭಾಳ ಕೇರ್ಫುಲ್ಲಾಗಿರಬೇಕು. ಇನ್ನು ಸಿನಿಮಾ ನಟಿಯರನ್ನ ಯಾವ ಪರಿ ಕಾಡ್ತಾ ಇದೆ ಇದು ಅನ್ನೋಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಇದು. ಈಗ ರುಕ್ಮಿಣಿ ಸರದಿ ಇದು. ನನ್ನ ಹೆಸರಿನಲ್ಲಿ AI ಬಳಸಿ ರಚಿಸಲಾದ ಕೆಲವು ಚಿತ್ರಗಳು ಆನ್ಲೈನ್ನಲ್ಲಿ ಹರಿದಾಡ್ತಿರುವುದು ಕಂಡುಬಂದಿದೆ. ಈ ಚಿತ್ರಗಳು ಸಂಪೂರ್ಣವಾಗಿ ನಕಲಿ ಮತ್ತು ತಿರುಚಿರುವುದು ಎಂದು ಸ್ಪಷ್ಟವಾಗಿ ಹೇಳಲು ಬಯಸುತ್ತೇನೆ. ಇಂತಹ ಕೃತ್ಯಗಳು ಬೇಜವಾಬ್ದಾರಿ ಮತ್ತು ಗೌಪ್ಯತೆಯ ಗಂಭೀರ ಉಲ್ಲಂಘನೆಯಾಗಿದೆ. ನಾವು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿದ್ದೇವೆ. ನಕಲಿ ಚಿತ್ರಗಳನ್ನು ಸೃಷ್ಟಿಸಿ ಮತ್ತು ಹರಡುವಲ್ಲಿ ಭಾಗಿಯಾಗಿರುವವರ ವಿರುದ್ಧ ಕಾನೂನು ಮತ್ತು ಸೈಬರ್ ಅಪರಾಧ ಕ್ರಮ ಕೈಗೊಳ್ಳುತ್ತೇವೆ. ಬನ್ನಿ, ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗಿನ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾಲ್ತೇಶ್, ನಾವು ನೋಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಇಂಥ ಹಾವಳಿಗಳು ಜಾಸ್ತಿ ಆಗಿವೆ. ಈಗ ರುಕ್ಮಿಣಿ ವಸಂತ್ ಅವ್ರನ್ನ ಬಳಸ್ಕೊಂಡಿದ್ದಾರೆ, ಅವ್ರ ಫೋಟೋ ಬಳಸ್ಕೊಂಡು ಇಷ್ಟೆಲ್ಲ ಮಾಡಿದ್ದಾರೆ ಅವಾಂತರಗಳನ್ನು. ಏನಿದೆ ಹೆಚ್ಚಿನ ವಿವರ? ರಂಗನಾಥ್, ನಿನ್ನೆ ಅಷ್ಟೇ ಏನಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಂತಾರದ ಕನಕವತಿ ರುಕ್ಮಿಣಿ ವಸಂತ್ ಅವರ ಜನರೇಟೆಡ್ ಫೋಟೋಸ್ ಏನು ಸಾಕಷ್ಟು ವೈರಲ್ ಆಗ್ತಾ ಇತ್ತು. ಅದರಲ್ಲೂ ಬಿಕ್ನಿ ಧರಿಸಿರ್ತಕ್ಕಂಥ ಗ್ರೀನ್ ಕಲರ್ ಬಿಕ್ನಿ ಧರಿಸಿರ್ತಕ್ಕಂಥ ರುಕ್ಮಿಣಿ ಅವರ ಫೋಟೋ ಹೊರತು ಸುಮ್ಮನೆ ಸ್ವೀಟ್ ಅನ್ನ ಧರಿಸಿರ್ತಕ್ಕಂಥದ್ದು. ಸೊ ಹೀಗಾಗಿ ಏನಂತಂದ್ರೆ ಸಹಜವಾಗಿ ಇವತ್ತು ಅವರ ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಸದ್ಯಕ್ಕೆ ಏನಂತಂದ್ರೆ ರುಕ್ಮಿಣಿ ವಸಂತ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹರಡ್ತಾ ಇರ್ತಕ್ಕಂತಹ ಫೋಟೋಗಳು ನನ್ನದಲ್ಲ, ಅದು AI ಜನರೇಟೆಡ್ ಅನ್ನುವಂಥದ್ದು ಮತ್ತೆ ಫೇಕ್ ಫೋಟೋಗಳು ಅನ್ನುವಂಥದ್ದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪಷ್ಟಪಡಿಸಿರ್ತಕ್ಕಂಥದ್ದು ಒಂದು ಕಡೆ ಆದ್ರೆ, ಇನ್ನೊಂದು ನಟಿಮಣಿಯರ ಗೌಪ್ಯತೆಗೆ ಧಕ್ಕೆ ಬರುವಂತಹ ಕೆಲಸಗಳಾಗ್ತಾ ಇದೆ. ಸೊ ಹೀಗಾಗಿ ಫೇಕ್ ಕಂಟೆಂಟ್ ಕ್ರಿಯೇಟರ್ಸ್ ಏನಿದ್ದಾರೆ ಅವ್ರ ವಿರುದ್ಧ ಈಗ ಸೈಬರ್ ಕ್ರೈಮ್ಗೆ ದೂರು ಕೊಡ್ತೀನಿ ಅನ್ನುವಂತ ಮಾತನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿರ್ತಕ್ಕಂಥದ್ದು. ಸಹಜವಾಗಿ ಏನಂದ್ರೆ ನಿನ್ನೆಯಿಂದ ಕೂಡ ಈ ಒಂದು ಫೋಟೋಗಳು ವೈರಲ್ ಆದಾಗ ಇದು ರುಕ್ಮಿಣಿ ವಸಂತ್ ಅವ್ರದ ಹೌದಾ ಅನ್ನುವಂಥದ್ದು ಚರ್ಚೆಗೆ ಕಾರಣ ಆಗಿತ್ತು. ಬಟ್ ಇವತ್ತು ಅವರೇ ಸ್ಪಷ್ಟಪಡಿಸಿರ್ತಕ್ಕಂಥದ್ದು ಫೇಕ್ ಅನ್ನುವಂಥದ್ದು. ಸೊ ಹೀಗಾಗಿ ಈಗ ಸೈಬರ್ ಕ್ರೈಮ್ಗೆ ದೂರು ಕೂಡ ನೀಡ್ತಾ ಇದ್ದಾರೆ. ಸೊ ಯಾವ ರೀತಿ ಕ್ರಮಕ್ಕೆ ಮುಂದಾಗ್ತಾರೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ರಂಗನಾಥ್, ಧನ್ಯವಾದ ಮಾಲ್ತೇಶ್ ಜಗಿನ್ ತಮ್ಮೆಲ್ಲ ಮಾಹಿತಿಗೆ.